ಹೆಲೋ ಫ್ರೆಂಡ್ಸ್, ಈ ಪೋಸ್ಟಿನಲ್ಲಿ ಬೆಂಗಳೂರು ನಗರದಿಂದ ಸುಮಾರು 25 ಕಿಲೋಮೀಟರ್ ದೂರದಲ್ಲಿರುವ ತಾವರಕೆರೆ ಬಳಿಯ ಹೊನ್ನಗನಹಟ್ಟಿಯಲ್ಲಿರುವ ಶ್ರೀ ಕ್ಷೇತ್ರ ಹೊನ್ನವ ಮಂತ್ರಾಲಯಕ್ಕೆ ನನ್ನ ಭೇಟಿಯ ಅನುಭವವನ್ನು ನಾನು ಹಂಚಿಕೊಳ್ಳುತ್ತೇನೆ. ಈ ದೇವಾಲಯವು ಒಂದು ಗರ್ಭಗೃಹವನ್ನು ಹೊಂದಿದ್ದು, ಅದರಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿ ಬೃಂದಾವನ, ಪಂಚಮುಖಿ ಆಂಜನೇಯ, ಲಕ್ಷ್ಮೀ ಸಹಿತ ನರಸಿಂಹಸ್ವಾಮಿ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಲಾಗಿದೆ. ದರ್ಶನ ಪಡೆದು ಊಟದ ಪ್ರಸಾದ ಸೇವಿಸಿದೆವು. ಭಕ್ತರು ಸಲ್ಲಿಸಿದ ಪೂಜೆ ನೋಡಿ ಮತ್ತು ಈ ದೇವಾಲಯದ ಗೋಡೆಯ ಬದಿಗಳಲ್ಲಿ ಚೀಲಗಳ ಸರಣಿಯನ್ನು ಕಟ್ಟಿರುವುದು ನನಗೆ ಅತ್ಯಂತ ಆಶ್ಚರ್ಯಕರವಾಗಿದೆ. ಈ ಆಸಕ್ತಿದಾಯಕ ಅಭ್ಯಾಸದ ಬಗ್ಗೆ ಕೇಳಿದಾಗ ದೇವಾಲಯದ ಸಿಬ್ಬಂದಿ ಈ ಸ್ಥಳದಲ್ಲಿ ಸಂಭವಿಸಿದ ವಿವರಗಳು ಮತ್ತು ಕೆಲವು ಆಶ್ಚರ್ಯಕರ ಘಟನೆಗಳನ್ನು ಹಂಚಿಕೊಂಡರು. ಅವರ ಪ್ರಕಾರ 2013ರಲ್ಲಿ ನಿರ್ಮಾಣ ಕಾರ್ಯಗಳನ್ನು ಪ್ರಾರಂಭಿಸಲಾಯಿತು. ಈ ದೇವಾಲಯದ ಪ್ರಧಾನ ಅರ್ಚಕ ಮತ್ತು ಪ್ರಾರಂಭಿಕ ಶ್ರೀ ನರಸಿಂಹಾಚಾರ್ಯ ಜೋಶಿ ಅವರು ಹಣದ ಕೊರತೆಯಿಂದಾಗಿ ಬೃಂದಾವನವನ್ನು ನಿರ್ಮಿಸುವ ಬದಲು ಮೊದಲು ಶ್ರೀ ರಾಘವೇಂದ್ರ ಸ್ವಾಮಿಗಳ ಫೋಟೋವನ್ನು ಬಳಸಿ ಪೂಜೆಯನ್ನು ಪ್ರಾರಂಭಿಸಲು ಯೋಜಿಸಿದರು. ಶ್ರೀ ಜೋಶಿಯವರು ಈ ಸ್ಥಳದಲ್ಲಿ ಬೃಂದಾವನವನ್ನು ಸ್ಥಾಪಿಸಲು ಶ್ರೀ ರಾಘವೇಂದ್ರ ಸ್ವಾಮಿಗಳು ಸೂಚಿಸಿದ ಕನಸುಗಳನ್ನು ಪಡೆಯುತ್ತಿದ್ದರು. 2015ರಲ್ಲಿ ವಿಜಯದಶಮಿಯ ದಿನದಂದು ಅವರು ಯಜ್ಞವನ್ನು ಮಾಡಲು ನಿರ್ಧರಿಸಿದರು. ಹೋಮಕುಂಡ ಪೂರ್ಣಾಹುತಿ ಜ್ವಾಲೆಯಿಂದ ಯಾಗದ ಸಮಯದಲ್ಲಿ ಶ್ರೀ ವಿನಾಯಕ ಮತ್ತು ಮೂಷಿಕ, ಹಯಗ್ರೀವ ಮತ್ತು ಕಾಮಧೇನುವಿನ ರಚನೆಗಳು ಗಮನಕ್ಕೆ ಬಂದವು. ಆಶ್ಚರ್ಯವಾಯಿತು. ಹಿರಿಯ ಅರ್ಚಕರಾದ ಶ್ರೀ ಜೋಶಿಯವರ ಮಾರ್ಗದರ್ಶನದಲ್ಲಿ ಬೃಂದಾವನ ನಿರ್ಮಾಣಕ್ಕೆ ಮುಂದಾದರು. ಅನಿಯಮಿತ ಪೂಜಾ ವಿಧಾನಗಳು ಮತ್ತು ಗೋಡೆಗಳ ಉದ್ದಕ್ಕೂ ಇರುವ ಚೀಲಗಳ ಸರಣಿಯ ಬಗ್ಗೆ ಕೇಳಿದಾಗ ಅವರು ಕಾಯಿ ಸಂಕಲ್ಪ ಎಂದು ಕರೆಯುತ್ತಾರೆ. ಅಲ್ಲಿ ಭಕ್ತರು ತಮ್ಮ ಸಮಸ್ಯೆಗಳನ್ನು ತೊಡೆದುಹಾಕಲು ಪ್ರಾರ್ಥಿಸುತ್ತಾರೆ. ತೆಂಗಿನಕಾಯಿ ಮತ್ತು ತುಪ್ಪದ ದೀಪವನ್ನು ಅರ್ಪಿಸಿ 21 ತುಪ್ಪದ ದೀಪವನ್ನು ರಚಿಸುವ ಮೂಲಕ ಭಕ್ತರು ಬೃಂದಾವನ ಗರ್ಭಗುಡಿಯ ಸುತ್ತಲೂ 16 ಸುತ್ತುಗಳನ್ನು ತೆಗೆದುಕೊಂಡು ನಂತರ ತೆಂಗಿನಕಾಯಿಯ ಸುತ್ತಲೂ 54 ಸುತ್ತುಗಳನ್ನು ಸುತ್ತುತ್ತಾರೆ ಮತ್ತು ಚೀಲವನ್ನು ಕಟ್ಟುತ್ತಾರೆ. ಅರ್ಚಕರ ಸೂಚನೆಯಂತೆ ಇದನ್ನು ಕೆಲವು ವಾರಗಳವರೆಗೆ ಅನುಸರಿಸಲಾಗುತ್ತದೆ. ಪ್ರಸಾದ ರೂಪದಲ್ಲಿ ಉಚಿತ ಊಟವನ್ನು ನೀಡಲಾಗುತ್ತದೆ. ದೇವಾಲಯವು ಬೆಳಿಗ್ಗೆ 6:30ರಿಂದ ಸಂಜೆ 8:00ರವರೆಗೆ ತೆರೆದಿರುತ್ತದೆ. ಒಟ್ಟಾರೆ ಭೇಟಿ ನೀಡಲು ಮತ್ತು ಸುತ್ತಮುತ್ತಲಿನ ಸಂಸ್ಕೃತಿಯನ್ನು ತಿಳಿದುಕೊಳ್ಳಲು ವಿಶಿಷ್ಟವಾದ ತಾಣವಾಗಿದೆ. ಥ್ಯಾಂಕ್ ಯು.